ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಆದರೆ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಶಾಕಿಂಗ್ ವಿಷಯ ಕಾಯ್ದಿದೆ. ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಬರೋದಿಲ್ಲ. ಏನಕ್ಕೆ ಅಂದರೆ ಇವಾಗ ಒಂದು ಹೊಸ ರೂಲ್ಸ್ ತಂದಿದ್ದಾರೆ ರಾಜ್ಯ ಸರ್ಕಾರದವರು. ಈ ಒಂದು ರೂಲ್ಸ್ ಯಾರ್ಯಾರು ಫಾಲೋ ಮಾಡಿರ್ತೀರಾ ಅವ್ರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆದು 25ನೇ ಕಂತಿನ ಹಣ ಒಂದು ಬಂದು ಕ್ರೆಡಿಟ್ ಆಗುತ್ತೆ. ಹಾಗಾದರೆ 25ನೇ ಕಂತಿನ ಹಣ ಯಾವಾಗ ಬರುತ್ತೆ, ಯಾವಾಗ ಕ್ರೆಡಿಟ್ ಆಗುತ್ತೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ನಿಮಗೆ ಒಂದು ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ಮಾಡೋ ಒಂದೇ ಒಂದು ಸಣ್ಣ ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಕೆಲವು ಜನಗಳು ಹಿಂದೆ ಏನಾಗಿತ್ತು ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದು ಬಿಡುಗಡೆ ಆಗಿಲ್ಲ ಅಂದ್ಬಿಟ್ಟು ವಿಧಾನಸೌಧದಲ್ಲೇ ಸಾಕಷ್ಟೊಂದು ಚರ್ಚೆ ಆಗ್ತಿತ್ತು. ಅದು ನೀವು ಎಲ್ಲ ನ್ಯೂಸ್ ಚಾನಲ್ಸಲ್ಲೂ ಕೂಡ ನೀವು ನೋಡಿರ್ತೀರ. ಆ ರೀತಿ ಎಲ್ಲ ಕೂಡ ಚರ್ಚೆ ಆಗಿದ್ದರಿಂದ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ನಿಮ್ಗೆ ಏನು ಬರಬೇಕಾಗಿತ್ತಲ್ಲ ಅದನ್ನ ಬೇಗ ಬಿಡುಗಡೆನ ಮಾಡಿಬಿಟ್ರು. ಜಾಸ್ತಿ ಏನು ಟೈಮ್ ತೊಗೊಳ್ಳಿಲ್ಲ. ಆದರೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು 25ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಮತ್ತು ನೀವು ಎಷ್ಟೊಂದು ಜನ ಅನ್ಕೊಂಡಿರ್ತೀರ ಸಂಕ್ರಾಂತಿ ಹಬ್ಬಕ್ಕೆ 25ನೇ ಕಂತಿನ ಹಣ ಬರ್ಬೋದು ಅಂತ. ಆದರೆ ರಾಜ್ಯ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣಕ್ಕೆ ಒಂದು ಹೊಸ ರೂಲ್ಸ್ನ ಓಡಿಸಿದ್ದಾರೆ. ಹಾಗಾದರೆ ಒಂದು ಹೊಸ ರೂಲ್ಸ್ ಏನು ಬಂದಿದೆ ಮತ್ತು ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೇನೋ ಅಪ್ಡೇಟ್ಗಳನ್ನ ಕೊಟ್ಟಿದ್ದಾರೆ, ಮತ್ತು ನಿಮಗೆ ಪೆಂಡಿಂಗ್ ಅಮೌಂಟ್ ಇದೆಯಲ್ಲ ಕೆಲವರಿಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದು, ಅದು ಯಾವಾಗ ಬರುತ್ತೆ ಅದ್ರ ಬಗ್ಗೆ ಎಲ್ಲಾನು ಕೂಡ ಇವಾಗ ತಿಳಿಸ್ಕೊಡ್ತೀನಿ. ಇವಾಗ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಪ್ರತಿಯೊಬ್ಬರು ಕೂಡ ಇವಾಗ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅವಾಗ ಮತ್ತೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆದು 24ನೇ ಕಂತಿನವರೆಗೂ ಕೂಡ ಹಣ ಬಂದಿದೆ. ಇನ್ನು ಹೆಚ್ಚು ಕಮ್ಮಿ ನಿಮಗೆ 3-4 ತಿಂಗಳದು ಹಣ ಬರಬೇಕು. ಆದರೆ ರಾಜ್ಯ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಪ್ರತಿ ತಿಂಗಳು ಕೂಡ ಹಣನ ಆಗ್ತಾ ಇಲ್ಲ. 2 ತಿಂಗಳಿಗೊಂದ್ಸಲಿ, 3 ತಿಂಗಳಿಗೊಂದ್ಸಲಿ, 4 ತಿಂಗಳಿಗೊಂದ್ಸಲಿ, ಅಥವಾ ಜನರು ಯಾವಾಗ ಒಂದು ಹೋರಾಟ ಮಾಡ್ತಾರೆ ಆವಾಗ ಆ ರೀತಿ ಒಂದು ಹಣನ ಆಗ್ತಾ ಇದ್ದಾರೆ. ಇವಾಗ ನೀವು ಯಾರು 25ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಿದ್ರಿ, ನಿಮಗೆ ಒಂದು ಶಾಕಿಂಗ್ ಸುದ್ದಿ ಕಾಯ್ದಿದೆ. ಯಾಕೆಂದರೆ 25ನೇ ಕಂತಿನ ಹಣ ಬಂದ್ಬಿಟ್ಟು ಎಲ್ಲರಿಗೂ ಕೂಡ ಬರೋದಿಲ್ಲ, ಕೆಲವ್ರಿಗೆ ಮಾತ್ರ ಬರುತ್ತೆ. ಯಾಕೆಂದರೆ ರಾಜ್ಯ ಸರ್ಕಾರದವರು ಈ ಒಂದು ಕಂತಿನ ಹಣಕ್ಕೆ ಒಂದು ಹೊಸ ರೂಲ್ಸ್ನ ತರ್ತಾ ಇದ್ದಾರೆ. ಇಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ರೇಷನ್ ಕಾರ್ಡ್ ಯಾರ್ಯಾರ ಹತ್ರ ಇದೆ ಅವ್ರಿಗೆ ಮಾತ್ರ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರೋದು. APL ರೇಷನ್ ಕಾರ್ಡ್ ಇರೋರ್ಗೂ ಕೂಡ ಬರ್ತಿದೆ, ಹಾಗೆ BPL ರೇಷನ್ ಕಾರ್ಡ್ ಇರೋರ್ಗೂ ಕೂಡ ಬರ್ತಿದೆ. ಇವಾಗ ರೇಷನ್ ಕಾರ್ಡ್ ನಿಮ್ಮ ಹತ್ರ ಇರಬೇಕಂದ್ರೆ ಕೆಲವು ಮಾನದಂಡಗಳಿದೆ, ಅದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ಅನ್ಕೋತೀನಿ. ಮತ್ತು ಆ ಒಂದು ಮಾನದಂಡಗಳನ್ನ ಎಷ್ಟೊಂದು ಜನ ಪಾಲಿಸ್ತಾ ಇಲ್ಲ, ಸುಮ್ಮನೆ ಫೇಕ್ ಆಗಿ ಕೆಲವು ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಬಿಟ್ಟು ಇವಾಗ ರೇಷನ್ ಕಾರ್ಡ್ನ ಪಡ್ಕೊಂಡಿರ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಕಾರ್ ಇಟ್ಕೋಬಾರ್ದು ಅಂತ ಇದೆ, ಆದರೆ ಎಷ್ಟೊಂದು ಜನ ಹತ್ರ ಕಾರ್ ಇದೆ ಪ್ಲಸ್ ರೇಷನ್ ಕಾರ್ಡು ಇದೆ, ಅದು ಕೂಡ BPL ರೇಷನ್ ಕಾರ್ಡ್ ಇದೆ. ಅವ್ರನ್ನೆಲ್ಲರನ್ನೂ ಕೂಡ ಏನು ಮಾಡ್ತಾರೆ ಅಂದರೆ, ರಾಜ್ಯ ಸರ್ಕಾರದವರು ಪ್ರತಿ ತಿಂಗಳು ಕೂಡ ವೆರಿಫೈ ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ APLಗೆ ಶಿಫ್ಟ್ ಮಾಡ್ತಾರೆ. ಇವಾಗ ಎಷ್ಟೊಂದು ಕಾರ್ಡ್ಗಳು ಏನಾಗಿದೆ ಅಂದರೆ, BPLನಿಂದ APLಗೆ ಹೋಗಿದೆ, ಕೆಲವ್ರದ್ದು ಆಟೋಮೆಟಿಕಾಗಿ ಕಾರ್ಡೇ ಕ್ಯಾನ್ಸಲ್ ಆಗಿದೆ. ಪ್ರತಿ ಒಂದು ಡಾಟಾನು ಕೂಡ ಗೃಹಲಕ್ಷ್ಮಿ ಯೋಜನೆಯ ಡಿಪಾರ್ಟ್ಮೆಂಟ್ಗೆ ಅದು ಪ್ರತಿ ತಿಂಗಳು ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ. ಆ ತಿಂಗಳಲ್ಲಿ ಯಾರ ನೇಮ್ ಬರ್ತಾ ಇರುತ್ತೆ ಅವ್ರಿಗೆಲ್ಲರಿಗೂ ಕೂಡ ಏನು ಮಾಡ್ತಾರೆ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಹೆಡ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಕೋದನ್ನ ಸ್ಟಾಪ್ ಮಾಡ್ತಾರೆ. ಇವಾಗ ಯಾರ್ದಾರ್ದು ನಿಮ್ಮದು BPL ಕಾರ್ಡಿಂದ APLಗೆ ಒಂದು ಟ್ರಾನ್ಸ್ಫರ್ ಆಗಿದೆ, ನೀವೇನಾದರೂ GST ಅಥವಾ ಟ್ಯಾಕ್ಸ್ ಪೇಯರ್ ಆಗಿ ಏನಾದರೂ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗಿತ್ತು ಅಂದರೆ, ನಿಮ್ಗೆ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆದು 25ನೇ ಕಂತಿನ ಹಣ ಬರೋದಿಲ್ಲ ಅನ್ನೋದನ್ನ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ನೀವು ಬೇಕು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಟೇಟ್ಮೆಂಟ್ ಅಂತ ಹೊಡೆದ್ರೆ, TV9 ಅಂತ ಹೊಡೆದ್ರೆ ನಿಮಗೆ ನ್ಯೂಸ್ ಬರುತ್ತೆ. ನೆನ್ನೆ ಅಥವಾ ನೆನ್ನೆ ನಿಮಗೆ ಒಂದು ಅಪ್ಡೇಟ್ನ ಮಾಡಿರೋದು, ಬೇಕಾದರೆ ಪ್ರೂಫ್ ಕೂಡ ನಿಮಗೆ ಸಿಗುತ್ತೆ, ನೀವು ನೋಡ್ಕೋಬೋದಾಗಿರುತ್ತೆ. ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ, ಈ ರೀತಿ ಇದೆ ಒಂದು ಅಪ್ಡೇಟನ್ನು ತಿಳಿಸಿ. ನೆಕ್ಸ್ಟ್ ನಿಮ್ಗೆ ಹಣ ಯಾವಾಗ ಬರುತ್ತೆ ಅಂತ ಒಂದು ಅಪ್ಡೇಟ್ ಬಂದಾಗ ಏನಾದರೂ ವಿಡಿಯೋ ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.